ಹಾಸನದಲ್ಲಿ ರೈಲ್ವೆ ಬ್ರಿಡ್ಜ್ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ತಾಲೂಕು ಕೇಂದ್ರದಲ್ಲಿ ಕಾಮಗಾರಿ ಪೂರ್ಣ ಆಗಿದೆ, ಆದರೆ ಜಿಲ್ಲಾ ಕೇಂದ್ರದಲ್ಲಿ ಕಾಮಗಾರಿ ಇನ್ನೂ ಬಾಕಿ ಉಳಿದುಕೊಂಡಿದೆ. ಹೀಗಾಗಿ ರೈಲ್ವೆ ಬ್ರಿಡ್ಜ್ನ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿದೆ. ಹೊಳೆ ನರಸೀಪುರ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಈವರೆಗೂ ಕೂಡ ಪೂರ್ಣ ಆಗಿಲ್ಲ. ಆದರೆ ಹಾಸನದಲ್ಲಿ 115 ಕೋಟಿ ಕಾಮಗಾರಿ ಕಂಪ್ಲೀಟ್ ಆಗಿ ಒಂದಾಗಿದೆ. ಒಂದೆಡೆ ಹೊಳೆ ನರಸೀಪುರ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಳಿಸಿದ್ದಾರೆ, ಮತ್ತೊಂದೆಡೆ ಹಾಸನದಲ್ಲಿ 115 ಕೋಟಿ ಕಾಮಗಾರಿ ಕಂಪ್ಲೀಟ್ ಆಗಿ ಬಂದಾಗಿದೆ. ರಾಜಕೀಯ ನಾಯಕರ ನಿರ್ಲಕ್ಷ್ಯಕತೆಗೆ ಈಗ ಹಾಸನದ ರೈಲ್ವೆ ಮೇಲ್ಸೇತುವೆ ಕಾರಣವಾಗ್ತಾ ಇದೆ. ಹಾಸನದ NR ಸರ್ಕಲ್ನಿಂದ ಹೊಸ ಕೋರ್ಟ್ವರೆಗೆ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ಆದಷ್ಟು ಬೇಗ ಪೂರ್ಣಗೊಳಿಸಬೇಕು ಅಂತ ಸಾರ್ವಜನಿಕರು ಇದೀಗ ಕಿಡಿಕಾರ್ತಾ ಇದ್ದಾರೆ, ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಯಾರೊಬ್ಬರು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ, ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸ್ತಾ ಇಲ್ಲ. ಇದರಿಂದ ಜನ ಪ್ರಯಾಣ ಮಾಡೋದಕ್ಕೆ ಪರದಾಡುವಂತಹ ಒಂದು ಪರಿಸ್ಥಿತಿ. ಜನ ಸುಗಮವಾಗಿ ಪ್ರಯಾಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಓವರ್ ಹೆಡ್ ಬ್ರಿಡ್ಜ್ ಏನಿದೆ ಇದನ್ನು ನಿರ್ಮಾಣ ಮಾಡಿದ್ರು. ಒಂದು ಕಡೆ ನಿರ್ಮಾಣ ಕಂಪ್ಲೀಟ್ ಮಾಡಿದ್ದಾರೆ, ಆದರೆ ಹಾಸನದಲ್ಲಿ ಈ ಕಾಮಗಾರಿಯನ್ನು ಅರ್ಧಕ್ಕೆ ಕೈ ಬಿಟ್ಟಿದ್ದಾರೆ. ದುಡ್ಡು ಬಿಡುಗಡೆ ಆಗಿದೆ, ಎಲ್ಲ ಇದೆ, ಆದರೂ ಕೂಡ ಕಾಮಗಾರಿ ಮಾತ್ರ ಬೇಗನೆ ಮುಗಿತಾ ಇಲ್ಲ. ಅರ್ಧ ಕಾಮಗಾರಿ ನಿಂತಿದೆ, ಇನ್ನೂ ಅರ್ಧ ಕಾಮಗಾರಿ ಆಗಬೇಕು. ಮತ್ತೊಂದೆಡೆ ಆ ರಸ್ತೆಯನ್ನು ಕೂಡ ನೋಡ್ತಾ ಇದ್ದೀರಿ ನೀವು. ಕಾಮಗಾರಿ ನಡೀತಾ ಇರೋದ್ರಿಂದಾಗಿ ಸಂಪೂರ್ಣ ರಸ್ತೆ ಏನಿದೆ ಆ ರಸ್ತೆಯ ಒಂದು ಚೆಹರೆ ಸಂಪೂರ್ಣವಾಗಿ ಬದಲಾಗಿ ಹೋಗ್ಬಿಟ್ಟಿದೆ. ಇದೇ ರಸ್ತೆಯಲ್ಲಿ ಜನ ಪ್ರಯಾಣ ಮಾಡಬೇಕು. ಅರ್ಧಂಬರ್ಧ ಕಾಮಗಾರಿ, ಮತ್ತೊಂದೆಡೆ ಕಚ್ಚಾ ರಸ್ತೆ, ಅದೇ ರಸ್ತೆಯಲ್ಲಿ ಪ್ರಯಾಣ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆ ಬಂತು ಅಂದರೆ ಸಾಕು, ಇಡೀ ರಸ್ತೆ ಕೆಸರುಮಯ ಆಗಿರುತ್ತೆ. ಆದರೆ ಅಧಿಕಾರಿಗಳು ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ಉತ್ತಮವಾದಂತಹ ರಸ್ತೆಯನ್ನು ನಿರ್ಮಾಣ ಮಾಡಿ ಸುಗಮ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡಬೇಕು. ಆದರೆ ಸಾಧ್ಯವಾಗ್ತಾ ಇಲ್ಲ ಅಂತ ಸ್ಥಳೀಯರು ಇದೀಗ ರಾಜಕೀಯ ನಾಯಕರ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆ ಈ ಮೇಲ್ಸೇತುವೆ ಕಾಮಗಾರಿಯನ್ನು ನೋಡಿದಾಗ ತಾಲೂಕು ಕೇಂದ್ರದಲ್ಲಿ ಕಾಮಗಾರಿ ಪೂರ್ಣಗೊಳಿಸಿದ್ದಾರೆ, ಆದರೆ ಜಿಲ್ಲಾ ಕೇಂದ್ರದಲ್ಲಿ ಕಾಮಗಾರಿ ಪೂರ್ಣಗೊಳಿಸದೆ ಆ ಕಾಮಗಾರಿಯನ್ನು ಅರ್ಧಕ್ಕೆ ಬಿಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೊಳೆ ನರಸೀಪುರದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಪೂರ್ಣ ಆಗಿದೆ, ಆದರೆ ಹಾಸನದಲ್ಲಿ 115 ಕೋಟಿ ಕಾಮಗಾರಿ ಕಂಪ್ಲೀಟ್ ಆಗಿ ಬಂದಾಗಿದೆ. ಟೆಂಡರ್ ಕೊಟ್ಟರು, ಟೆಂಡರ್ ಅಲಾಟ್ ಮಾಡಿದ್ರು, ಎಲ್ಲ ಆಯಿತು, ಕಾಮಗಾರಿ ಕೂಡ ಆರಂಭ ಆಗೋಯ್ತು. ಜನರು ಕೂಡ ಸಾಕಷ್ಟು ನಿರೀಕ್ಷೆ ಇಟ್ಟಿದ್ರು. ಇನ್ನೇನು ಓವರ್ ಬ್ರಿಡ್ಜ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ, ಅದಾದ ನಂತರ ರೈಲ್ವೆ ಬಂದರೂ ಕೂಡ ಅಷ್ಟೇ ಆರಾಮಾಗಿ ಪ್ರಯಾಣ ಮಾಡಬಹುದು ಅಂತ ಸಾರ್ವಜನಿಕರು ಕೂಡ ಅಂದುಕೊಂಡಿದ್ರು. ಆದರೆ ಸಾರ್ವಜನಿಕರ ಎಲ್ಲ ನಿರೀಕ್ಷೆಗಳು ಕೂಡ ಹುಸಿಯಾಗ್ತಾ ಇದೆ. ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸಿ ವಿಳಂಬ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ. ಇದಕ್ಕಾಗಿ ಈಗ ಪ್ರಯಾಣಿಕರು, ಆ ರಸ್ತೆಯಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರು ಪ್ರಯಾಣ ಮಾಡೋದಕ್ಕೆ ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ.